ಚಿಕ್ಕೋಡಿ ತಾಲೂಕಿನ ಸದಲಗ ಹೆಸ್ಕಾಂ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗಣೇಶ್ ಇಳಿಗೇರ್ ರಾಜ್ಯಾಧ್ಯಕ್ಷರು ಹಾಗೂ ದರಿಕಾನ್ ಅಜ್ಜನವರ ನೇತೃತ್ವದಲ್ಲಿ ಸದಲಗ ಶಿವಾಜಿಯ ಪ್ರಮುಖ ಸರ್ಕಲ್ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ಜೈ ಜವಾನ್ ಜೈ ಜವಾನ್. ಸರ್ಕಾರದಿಂದ ಉಚಿತವಾಗಿ ಕೊಡುತ್ತಿರುವ 7 ಗಂಟೆಗಳ 3 ಫೇಸ್ ವಿದ್ಯುತ್ತನ್ನು ತಾವು ದಿನನಿತ್ಯ ತಮ್ಮ ನೀರಾವರಿ ಪಂಪ್ ಸೆಟ್ಗೆ ಉಪಯೋಗಿಸುತ್ತಿದ್ದೀರಿ. ಆದ ಕಾರಣ ನೀವು ಕೆಇಆರ್ಸಿ ನಿಯಮಾವಳಿಗಳ ಪ್ರಕಾರ ಭದ್ರತಾ ಠೇವಣಿ ಮತ್ತು ವಿದ್ಯುತ್ ಜಾಲದ ಮೊತ್ತವನ್ನು ಭರಣಾ ಮಾಡಬೇಕೆಂದು ಸದಲಗ ಹೆಸ್ಕಾಂ ಇಲಾಖೆ ಸಾರ್ವಜನಿಕರಿಗೆ ನೋಟಿಸ್ ನೀಡಿದ ಭಾಗವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ಮಾಡುವುದರೊಂದಿಗೆ ಸರ್ಕಾರದ ಆದೇಶದ ಪ್ರತಿಗಳನ್ನು ಬೆಂಕಿಗಾಹುತಿ ನೀಡಿದರು. ಸಿಂಗಲ್ ಆತು ಯಾವ ವೈರ್ ಜೋತ್ ಬಿದ್ದಾವ ರೈತರು ಹೊಲ್ಲಾಗ ಜೋತ್ ಬಿದ್ದಿರ್ತಾವ. ಈಗ ಎಂಟಿ ಸಿಂಗಲ್ ಅದನ್ನ ಕೇಳ್ತೇನೆ. ಅವ್ರ ಕೆಲಸ ಅವ್ರು ಮಾಡ್ಬೇಕದ. ಯಾವ ವೈರ್ ರೈತರು ಹೊಲ್ಲಾಗ ಜೋತ್ ಬಿದ್ದೈತ್ಲ ಅದು ತತ್ಕ್ಷಣ ರಿಪೇರಿ ಮಾಡುವಂತ ಕೆಲಸ ಆಗ್ಬೇಕು. ಮತ್ತ ಎಸ್ಆರ್ಟಿಸಿ ತತ್ಕ್ಷಣ ಅವರು ಇನ್ನೊಂದು ಹೇಳ್ತಾನ, ಈ ಒಂದು KB ಇಲಾಖೆ ಒಳಗ ಅಡಿಷನಲ್ ಬಜೆಟ್ ಅಂತ ಇರ್ತೈತಿ. ಅಡಿಷನಲ್ ಬಜೆಟ್ದಾಗ ಏನಾರ TC ಸೈಡ್ ಕಡೆ ಕುಣಿಸೋದಿತ್ತಪ್ಪ ಅಂದ್ರೆ ವಾಟೆ ಆ ನಂತರ ಜೈ ಆ ನಂತರ ಅದು ವೈರ್ಕ ರೊಕ್ಕ ಕೊಡ್ಸ್ರಿ. ಈ ಸಂದರ್ಭದಲ್ಲಿ ಗಣೇಶ್ ಇಳಿಗೇರ್ ಸದಲಗ ಹೆಸ್ಕಾಂ ಅಧಿಕಾರಿಗಳಿಗೆ ಅಕ್ರಮ ನೀರಾವರಿ ಪಂಪ್ ಸೆಟ್ಗಳನ್ನು ಸಕ್ರಮಗೊಳಿಸಬೇಕು, ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಸುಲಭವಾಗಿ ರೈತರಿಗೆ ಕೊಡಬೇಕು, ಹೊಸ ಮನೆಗಳಿಗೆ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸಬಾರದು, ವಿದ್ಯುತ್ ಸ್ಪರ್ಶದಿಂದ ಹಾನಿ ಆಗಿರುವ ಬೆಳೆಗಳಿಗೆ ಹೆಚ್ಚು ಪರಿಹಾರ ಕೊಡಬೇಕು, ಅಲ್ಲದೆ LT ಮತ್ತು ಮೇನ್ ಲೈನ್ ತಂತಿಗಳನ್ನು ಸರಿಪಡಿಸಬೇಕು, ಹಲವು ಸಮಸ್ಯೆಗಳನ್ನು ತಿಳಿ ಹೇಳಿ ಮನವಿಯನ್ನು ಸಲ್ಲಿಸಿದರು. 2018ರಲ್ಲಿ ಅಕ್ರಮ ಸಕ್ರಮ ಯೋಜನೆ ಅಂತಿತ್ತು. ಅದರಲ್ಲಿ ಇಮಿಡಿಯೇಟ್ ಸುಮಾರು ಕರ್ನಾಟಕದಲ್ಲಿ 95,000 ಇನ್ಸ್ಟಾಲೇಷನ್ಸ್ ಅನ್ನೋದ್ರಿಂದ ಹೆಸರಿಸಿದಂಥ ಒಂದು ಸರ್ವೆ ರಿಪೋರ್ಟ್ ಪ್ರಕಾರ ಆಗಿರುವಂಥ ಗೌರ್ಮೆಂಟ್ ಇದ್ದದ್ದು ಇಮಿಡಿಯೇಟ್ ಆಗಿ ಅವನ್ನ ಅಕೌಂಟಿಗೆ ತಗೋರು 50 ರೂಪೀಸ್ ರಿಜಿಸ್ಟ್ರೇಷನ್ ಮಾತ್ರ ಮಾಡಿಕೊಂಡು ಅವರೆಲ್ಲ 600 ಇಶ್ಯೂ ಮಾಡುವಂಥ ವ್ಯವಸ್ಥೆ ಮಾಡಿ ಮುಂದಿನ ದಿನಗಳಲ್ಲಿ ಅವರ ಹತ್ರ ಡಿಪಾಸಿಟ್. ಈ ಸಂದರ್ಭದಲ್ಲಿ ಮನವಿಯನ್ನು ಸ್ವೀಕರಿಸಿದ ಹೆಸ್ಕಾಂ ಅಧಿಕಾರಿಗಳು ಮೇಲಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಯನ್ನು ಪರಿಹರಿಸುವುದಾಗಿ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಗಣೇಶ್ ಇಳಿಗೇರ್ ರಾಜ್ಯಾಧ್ಯಕ್ಷರು, ಗುರುನಾಥ್ ಹೆಗಡೆ ರಾಜ್ಯ ಉಪಾಧ್ಯಕ್ಷರು, ದರಿಕಾನ್ ಅಜ್ಜನವರು ರಾಜ್ಯ ಗೌರವಾಧ್ಯಕ್ಷರು, ಸರೋಜಿನಿ R ಮಹಿಳಾ ರಾಜ್ಯಾಧ್ಯಕ್ಷರು, ರೇಷ್ಮಾ ಚಿನ್ನಗುಂಡಿ ರಾಜ್ಯ ಮುಖಂಡರು, ರಾಘವೇಂದ್ರ ನಾಯಕ್ ರಾಜ್ಯ ಸಂಘಟನಾ ಸಂಚೇತಕರು, ಮಾಯಪ್ಪ ಲೋಕೋರೆ ರಾಜ್ಯ ಗೌರವಾಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ಚಿಕ್ಕೋಡಿ.